ನಮಸ್ಕಾರ ಪ್ರೀತಿ ಪಾತ್ರರಿಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಮುರುಡೇಶ್ವರಕ್ಕೆ ಹೋಗೋಣ ಅಂತ ನೈಟು ಬಿಟ್ವಿ. ಬೆಳಗ್ಗೆ ಆಗಿತ್ತು. ಬೆಳಗ್ಗೆ ಅಷ್ಟರಲ್ಲೇ ನಾವು ಶಿವಮೊಗ್ಗ ಜೋಗ್ ಫಾಲ್ಸ್ನ ಮುಗಿಸ್ಕೊಳ್ಳೋಣ ಅಂತ ಹೋದರೆ ಅಲ್ಲಿ ಪೂರ ಮಂಜು ಆವರಿಸ್ಕೊಂಡಿತ್ತು. ಮಳೆ ಬರ್ತಾ ಇದ್ದ ಕಾರಣ ಫುಲ್ಲು ಮಂಜಿತ್ತು. ಒಂಚೂರು ನೀರು ಕಾಣಿಸ್ಲಿಲ್ಲ, ಬಟ್ ಆದರೆ ಸೌಂಡ್ ಮಾತ್ರ ಹೆವಿಯಾಗೇ ಬರ್ತಿತ್ತು. ಇಲ್ಲ ನಡ್ರಿ ಬೈ. ಏನ್ ತರಿಸ್ತೀರ ಅದೇ? ಆದೆ ಹೇಳು ಏತಕ್ಕೆ ನೀಷ್ಟು ಆಕರ್ಷಕ, ಬೇರೆ ದಾರಿ ಏನಿದೆ ನಾನಿನ್ನ ಹಿಂಬಾಲಕ. ಹೇಗೋ ಏನೋ ಆದೆನೋ ನಿನ್ನಿಂದ ನಾ ಭಾವುಕ. ಪ್ರೀತಿ ಮಾಡು ನನ್ನನು, ನಾ ತುಂಬ ಪ್ರಾಮಾಣಿಕ. ಯಾರಿಗೆಲ್ಲಿ ನಾನಿಂದು ಧನ್ಯವಾದ ಹೇಳೋದು, ಕಣ್ಣ ಮುಂದೆ ನಿನ್ನನ್ನು ತಂದ ಪುಣ್ಯಕ್ಕೆ. ನೈಟೆಲ್ಲ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿ ಹೋಗಿತ್ತು. ಅದಕ್ಕೆ ಫುಲ್ ಒಂದಿನ ರೆಸ್ಟ್ ತೊಗೊಂಡು ಬೆಳಿಗ್ಗೆ ಫ್ರೆಶ್ ಆಗಿದ್ವಿ. ಈಚೆಗಡೆ ಬಂದು ಸಮುದ್ರದ ಕಡೆ ಹಂಗೆ ಒಂದು ಮಾರ್ನಿಂಗ್ ವಾಕ್ ಹೋದ್ವಿ. ಹಾಗೆ ನಮಗೊಬ್ಬ ಫ್ರೆಂಡ್ ಸಿಕ್ತಾ. ಆ ಫ್ರೆಂಡ್ ಜೊತೆ ಆಟ ಆಡಿಕೊಂಡು ಈ ಥರ ನಾವೆಲ್ಲ ಕಾಲ ಕಳೆದ್ವಿ. ಈ ನಾಯಿನ ಯಾವತ್ತು ಮೇಲ್ಗಡೆಯಿಂದ ತರ ಕೈ ಹಾಕಕ್ಕೆ ಹೋಗ್ಬಾರ್ದು, ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ಕೊಂತ. ನೈಟೆಲ್ಲ ಒಳ್ಳೆ ಊಟ ಆಯಿತು. ಇವಾಗ ಮಾರ್ನಿಂಗ್ ಟೀನ್ ಹಚ್ಕೊಂಡು ಈಗ ಟಿಫನ್ಗೆ ಅಂತ ಕುಂತಿದ್ದೀವಿ ಎಲ್ಲರೂ. ನೀರು ದೋಸೆ ಬರ್ತಾಯಿದೆ. ನಾನ್ ವೆಜ್ಜು ಫಿಶ್ ಕರಿ ಕೊಡ್ತೀನಿ ಅಂದರು, ಬಟ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಯಾರೂ ತಿನ್ನಲ್ಲ ಅಂತ ಹೇಳಿದ್ರು. ಸೊ ಆ ಕಾರಣಕ್ಕೆ ವೆಜ್ಜಲ್ಲೇ ತಿಂತೀವಿ. ಚಟ್ನಿ ಕೊಟ್ಟಿದ್ದಾರೆ, ಹಾಗೆ ವೆಜ್ ಸಾಂಬಾರೇನೋ ಮಾಡ್ತಿದ್ದಾರೆ. ಹಾಗೆ ನೋಡಿ ಒಂದು ವ್ಯೂ ಆ ಕಡೆ ಹಿಂದೆಗಡೆ ಅಲ್ಲಿ ಬಂದುಬಿಟ್ಟು ಮುರುಡೇಶ್ವರ ಇದೆ. ಇವಾಗ ನಾವು ಯಾಣಾಗೆ ಹೋಗ್ತಾ ಇದ್ದೀವಿ. ಯಾಣದಲ್ಲಿ ಏನೇನು ಇದೆ, ಹೇಗಿದೆ ಎಲ್ಲನೂ ತೋರಿಸ್ತೀವಿ. ನೋಡಿ ಈಗ ನೀರು ದೋಸೆ ಕೊಟ್ಟಿದ್ದಾರೆ, ಸಾಲಾಗಿದೆ. ಇದ್ರ ಜೊತೆಗೆ ಸರ್ ಇದೇನಿದೆ ಸರ್? ಇದು ಸಾಂಬಾರ್ ದಾಲ್ ಫ್ರೈ. ಇದು ನೈಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿತ್ತು ಇದು, ಅದಕ್ಕೆ ಇನ್ನೊಂದ್ಸಲ ಆರ್ಡರ್ ಮಾಡಿದ್ದೀವಿ. ಇದು ಚಟ್ನಿ, ವೆಜಿಟೇರಿಯನ್ಸ್ಗಳು ಆಗಿರೋದ್ರಿಂದ ಶನಿವಾರದತ್ತು ಚಟ್ನಿ ಕೊಟ್ಟಿದ್ದಾರೆ. ಸರ್ ಎಲ್ಲಿರೋದು ಸರ್ ಈ ನಿಮ್ಮ ರೆಸಾರ್ಟು? ಮುರುಡೇಶ್ವರದಿಂದ ಹೆಂಗೆ ಬರಬೇಕು? ಯಾರನ್ನ ಬರಬೇಕು ಅಂತ ಹೇಳಿದ್ರೆ ಸರ್ ಎಲ್ಲರೂ ಬರ್ಬೋದು. ಮೋಸ್ಟ್ ಆಗಿ ಫ್ಯಾಮಿಲೀಸ್ ಅಂದರೆ ಎಷ್ಟು ಪ್ಯಾಕೇಜ್ ಎಲ್ಲ ಎಷ್ಟು? ನಮಗೆ 2500 ಹೇಳಿದ್ರಿ ನೀವು. ಫ್ಯೂಚರಲ್ಲಿ ಕಾಸ್ಟ್ಲಿ ಆಗ್ಬೋದಾ? ಫ್ಯೂಚರಲ್ಲಿ ಕಾಸ್ಟ್ಲಿ ಆಗ್ಬೋದು ಮೋಸ್ಟ್ಲಿ. ಓಕೆ, ಯಾಕಂದರೆ ಇವಾಗ ಹೊಸದಾಗಿ ಶುರು ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಹೋಮ್ ಸ್ಟೇ ಕೂಡ. 2500ಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾರೆ ಇವರು. ಸೊ ಯಾರಾನ ಇಲ್ಲಿ ಬರೋರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನೆಸ್ಲೆ ಸಹ್ಯಾದ್ರಿ ಹೋಮ್ ಸ್ಟೇ ಅಂತ ಹೊಡೆದ್ರೆ ನಿಮಗೆ ಗೂಗಲಲ್ಲಿ ಬರುತ್ತೆ. 2500 ರೂಪೀಸ್ಗೆ ತುಂಬ ಚೆನ್ನಾಗಿದೆ, ಬಜೆಟಲ್ಲಿದೆ, ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಬೀಚ್ ಕೂಡ ತುಂಬ ಹತ್ತಿರ ಇದೆ, ಆಲ್ಮೋಸ್ಟ್ 200 ಮೀಟರ್ಸ್ ದೂರದಲ್ಲೇ ಇದೆ ಬೀಚು. ಸೊ ಇಲ್ಲಿ ಬಂದು ಎಂಜಾಯ್ ಮಾಡಿ. ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಇದೆ, ಒಳ್ಳೆ ಊಟ. ಈಚೆ ತಿನ್ನೋದ್ರ ಬದಲು ಇಲ್ಲೇ ಬಂತೀನಿ, ತುಂಬ ಚೆನ್ನಾಗಿದೆ. ದೋಸೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳೋಣ. ನೋಡಿ ನೀರು ದೋಸೆ ಚೆನ್ನಾಗಿದೆ. ಚಟ್ನಿ ಕೊಟ್ಟಿದ್ದಾರೆ, ಚಟ್ನಿ ಜೊತೆ ತಿಂತಾ ಇದ್ದೀನಿ. ಮತ್ತು ಸಾಕಾಗಿದೆ. ಅದು ಒಂಥರ ಜಾಸ್ತಿ ಮಸಾಲೆನೂ ಇಟ್ಟಿಲ್ಲ ಚಟ್ನಿಗೆ, ಚೆನ್ನಾಗಿದೆ. ಬಂದರೆ ನೀರು ದೋಸೆ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಸ್ಪೆಷಲಿ ಮಂಗಳೂರು ನೀರು ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಗೈಸ್ ಹೆಂಗಿದೆ ಎಲ್ಲ? ಚೆನ್ನಾಗಿದೆಯಾ? ನಾಚ್ಕೊತಾರೆ ಮಾತಾಡೋಕ್ಕೆ, ನಾನೇ ಪರವಾಗಿಲ್ಲ ಮಾತಾಡ್ತೀನಿ. ಯಾರು ಜಗದೀಶ್ ಅವ್ರಿಗೆ ಹೇಳ್ಬೇಕಂತನಾ? ಅವರಂತೂ ನೋಡ್ರಿ ಬಾಟಲ್ ಸೈ ಬಾಟಲ್ನೇ ಅಡ್ಡ ಇಟ್ಕೊಂಡ್ಬಿಟ್ಟವ್ರೆ.
ಏನಂತೀರ ಬೈ, ಹೆಂಗಿದೆ ನೀರು ದೋಸೆ? ಇವರು ಉಡುಪಿಯವರೇ, ಅರೆ ತುಳು ಬರಲ್ಲ. ಯಾಣಾಗಿ ಹೋಗ್ತಾ ಇದ್ದೀವಿ. ನಮ್ಮ ಸಾರಥಿ ಬಂದು ಶ್ರೀಕಂಠ ಅವರು ಎಲ್ಲ ಹೋಗ್ತಾ ಇದ್ದೀವಿ. ಮತ್ತೆ ಏನು ಯೋಚನೆ ಮಾಡ್ರಿ. ನೀನು ನನ್ನೋಳು ತಾನೇ ಹೇಳು ಹೂವಂತ ನೀನೇ. ಯಾಣಕ್ಕೆ ಫೈನಲಿ ಅರೈವ್ ಆಗಿದ್ದೀವಿ. ಆಲ್ಮೋಸ್ಟ್ 1.4 ಕಿಲೋಮೀಟರ್ಸ್ ಟ್ರಕ್ ಅಂತ ಹೇಳ್ತಾ ಇದ್ದಾರೆ. ಟ್ರೈ ಮಾಡಬೇಕು, ನೋಡಬೇಕು. ನನಗೂ ಗೊತ್ತಿಲ್ಲ ಎಷ್ಟು ನಿಮಿಷ ಟ್ರಕ್ಕಿಂಗ್ ಆಗುತ್ತೆ ಅಂತ. ಹೋಗ್ತಾ ನಿಮಗೆ ಯಾಣದ ಒಂದು ಸ್ಟೋರಿ ಕೂಡ ಹೇಳ್ತೀನಿ, ಏನೇನು ಸ್ಟೋರಿ ಇದೆ ಅಂತ. ಬನ್ನಿ ಯಾಣಕ್ಕೆ ಹೋಗೋಣ. ಇದು ಮೊದಲನೇ ಹಂತದ ಟ್ರಕ್ಕಿಂಗು ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಚೆನ್ನಾಗಿದೆ, ಫುಲ್ಲು ಹಂಪ್ಟಿ ಡಂಪ್ಟಿ ರೋಡು. 2 ಡಿವಿಷನ್ ಇದೆ. ಪ್ಲಾಸ್ಟಿಕ್ ಬಳಸಿದರೆ 100 ರೂಪಾಯಿ ದಂಡ. ನೈಸ್. ಯಾರು ಪ್ಲಾಸ್ಟಿಕ್ ಕವರ್ನ ತಂದು ಈ ಒಂದು ಪರಿಸರನ ಹಾಳು ಮಾಡೋದಕ್ಕೆ ಅಂತ ಹೋಗ್ಬಿಡಿ. ಏನೇ ತೊಗೊಂಬಂದ್ರು ನಿಮ್ಮಲ್ಲೇ ವಾಪಸ್ ತೊಗೊಂಡು ಹೋಗಿ ತಿರ್ಗಾ. ತುಂಬ ಚೆನ್ನಾಗಿದೆ ಪ್ಲೇಸು. ಹಾಂ, ನಾನು ತೊಗೊಂಡಿದ್ರು ವಾಪಸ್ ತೊಗೊಂಡು ಹೋಗ್ತಾ ಇರೋದೆ. ನೀರು ಬಾಟಲ್ ತೊಗೊಂಬಂದಿದ್ರು ವಾಪಸ್ ತೊಗೊಂಡೋಗಿ, ಕುಡಿದ್ಬಿಟ್ಟು ಬಾಟಲ್ನ ವಾಪಸ್ ತೊಗೊಬನ್ನಿ. ಟ್ರಕ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಸಿಗುವಂಥ ಈ ವ್ಯೂಸ್ಗಳು ತುಂಬ ಚೆನ್ನಾಗಿದೆ. ತುಂಬ ನದಿಗಳು ಅಂದರೆ ಜರಿಗಳು ಹರಿಯುತ್ತಾ ಇರುತ್ತೆ ಇಲ್ಲಿ. ಸೊ ಇಲ್ಲೂ ಕೂಡ ಹಾಕಿದ್ದಾರೆ ನಿಮಗೆ, ಸೇ ನೋ ಟು ಪ್ಲಾಸ್ಟಿಕ್. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಅಲಾ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಅಲಾ ಅಲಾ ಸೋಲು ಗೆಲುವು ಈ ಜೀವ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು. ಇಲ್ಲಿ ಸುಮಾರು ಈ ಥರ ಚಿಕ್ಕ ಚಿಕ್ಕ ಕೇವ್ಸ್ ಕೂಡ ಇದೆ, ನೋಡ್ಬೋದು. ನೋಡಿ ಇಲ್ಲಿ ಆಲ್ರೆಡಿ ನಮ್ಮೂರು ಒಳಗಡೆ ಇದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಕರ್ಕೊಂಡು ಹೋಗ್ತಿದ್ದಾರೆ ನಾನು ಇಲ್ಲಿ. ಏನು ಶ್ರೀ ಇದು? ಇದರದೇ ಆದಂಥ ಒಂದು ಅಟ್ಮಾಸ್ಫಿಯರ್ ಇದೆ ಈ ಕೇವ್ಸಲ್ಲಿ. ಇಲ್ಲಿ ನೋಡಿ ಒಂದು ಪ್ರಾಣಿ ಇದೆ ಇಲ್ಲಿ. ಅಲ್ಲಿಂದ ಹೋಗ್ಬೋದು ಹಂಗೆ. ಚೆನ್ನಾಗಿದೆ ತುಂಬ ಇದು.